ಹಾಯ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ನೋಡ್ರಿ ಮೇಡಮ್, ಓನಮ್ಮ ಓನ್ ಬೇಕು. ನಮ್ಮ ಪಾಪು ಇದೆ, ಇದನ್ನ ಮಾತಾಡ್ಸ್ಬೇಕು ಅಂತೆ. ಇದು ಕೂರಿಸ್ಕೋಬೇಕು, ಮಾತಾಡ್ಸ್ಕೋಬೇಕು. ಹಲೋ, ಬಟ್ಟೆ ಗಲೀಜಾಗುತ್ತೆ. ಇರು ಇರು, ಅಲ್ಲ ಇರು. ಬಾ, ಕೂರ್ಸ್ಕೋಬೇಕಾ? ಬಾ, ಕೂರ್ಸ್ಕೊತೀನಿ. ಬಾ 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 ಬಾ. ಇವಾಗ ಶನಿವಾರ ಸಾಯಂಕಾಲ 7:15 ಆಗಿದೆ. ಬಾದಾಮಿ ಮಿಲ್ಕ್ ಕುಡಿತಾ ಇದ್ದೀನಿ. ಇವಾಗ ಟೀ ಕುಡಿದ್ರೆ ನಾನು ರಾತ್ರಿ ನಂಗೆ ಒಂದು ಚೂರು ನಿದ್ದೆ ಬರಲ್ಲ. ಫುಲ್ ಕಣ್ಣು ಇಷ್ಟು ಓಪನ್ ಇರುತ್ತೆ. ಮಧ್ಯಾಹ್ನ 12 ಗಂಟೆ ಆಗಿದೇನೋ ಅನ್ನೋ ಥರ ನನ್ನ ಕಣ್ಣಿಗೆ ನಿದ್ದೆ ಚೂರು ಬರಲ್ಲ. ಅದಕ್ಕೆ ಟೀ ಕುಡಿದ್ರೆ ನಾನು ಏನಿದ್ರು 3 ಗಂಟೆ 4 ಗಂಟೆ 4:15 ಒಳಗಡೆ ಟೀ ಕುಡಿಬೇಕು. ಸಾಯಂಕಾಲದ್ದು 5 ಗಂಟೆ 6 ಗಂಟೆಗೂ ಸ್ವಲ್ಪನೂ ಟೀ ಕುಡಿದ್ರೆ ನಂಗೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ಅದು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಓನ್ ಕುಟುಂಬ ಬಾ, ಎಕ್ಸ್ಪೀರಿಯನ್ಸ್ ಆಗಿದೆ. ಇವಳು ಆಟ ಆಡಿಸ್ಬೇಕು. ಇವಳಿಗೆ ಬೆಳಗಿಂದ ಕೆಲಸ ಮಾಡಿ ಸುಸ್ತಾಗಿ ಸಾಕಾಗಿ ಇವಾಗ ಯಾರಾದರೂ ಟೀ ಕಾಫಿ ಏನಾದರೂ ಹಾಲು ಏನಾದರೂ ಮಾಡಿಕೊಡ್ತಾರೇನೋ ಅಂದರೆ ಯಾರೂ ಇಲ್ಲ, ನನ್ನ ಬಿಟ್ಟರೆ ನಾನು ಒಬ್ಬಳೆ. ಅದಕ್ಕೇನೆ ನೋಡಿ, ಅವಳು ನೋಡಿದ್ರ ಅಲ್ಲಿ ನೋಡಿ ಕಾಣಿಸ್ತಾ ಇದ್ದಾಳೆ ನೋಡಿ, ಬಾಗ್ಲತ್ರ ಹೊರಗೆ ಕರ್ಕೊಂಡು ಹೋಗ್ಬೇಕಂತೆ. ಇದು ಟೀ, ಇದು ಬಾದಾಮ್ ಮಿಲ್ಕ್ ಕುಡಿತಾ ಇದ್ದೀನಿ. ಅಟ್ಲೀಸ್ಟ್ ಇದನ್ನಾದ್ರೂ ಕುಡಿದ್ರೆ ಬೇಗ ಸ್ವಲ್ಪ ನಿದ್ದೆ ಮಾಡ್ಬೋದು. ಅದ್ರ ಜೊತೆಗೆ ನಮ್ಮ ಐಶು ತಂದಿರೋ ಇದು ಏನಿದು ಏನಪ್ಪ, ಮದ್ದೂರ್ ವಡೆ ಅಂತೆ. ಇದೇನು ಹ್ಯಾಂಡ್ ಮೇಡು ಫ್ಯಾಕ್ಟ್ರಿ ಮೇಡೋ ಗೊತ್ತಿಲ್ಲ. ಒಟ್ಟಲ್ಲಿ ಮದ್ದೂರ್ ವಡೆ ತರ ಸ್ವಲ್ಪ ಅನಿಸ್ತಾ ಇದೆ. ಸೈಜು ಚಿಕ್ಕದಾಗ್ಬಿಟ್ಟಿದೆ. ಚೆನ್ನಾಗಿದೆ ಟೇಸ್ಟ್. ಥ್ಯಾಂಕ್ ಯು ಐಶು. ನಾವು ಏನೇ ತಿಂದ್ರು ಇವ್ರಿಗೊಂಚೂರು ಪಾಲ್ ಕೊಡಬೇಕು. ನೋಡಿ, ಅಲ್ಲಿ ಹೋಗಿ ಈ ಚಿಲ್ಕ ಇದೆಯಲ್ಲ ಬ್ಲ್ಯಾಕ್ ಕಲರ್, ಹಿಂಗೆ ಮಾಡ್ತಾಳೆ, ಅದು ನೋಡಿದ್ದಾಳೆ. ಓಪನ್ ಮಾಡಿ ನಾನು ಹೊರಗೆ ಸುತ್ತಾಗಿ ಕರ್ಕೊಂಡು ಹೋಗ್ರಿ. ಸಾಯಂಕಾಲ ಆದ್ರೆ ಸಾಕು, ನಾನು ಸುತ್ತಾಗಿ ಕರ್ಕೊಂಡು ಹೋಗ್ರಿ. ನನ್ನನ್ನೇ ಕರ್ಕೊಂಡು ಹೋಗೋರಿಲ್ಲ ಮನೆಯಲ್ಲಿ, ನನ್ನನ್ನೇ ಕೇಳೋರಿಲ್ಲ. ಇವಳನ್ನ ಬೇರೆ ಕರ್ಕೊಂಡು ಹೋಗ್ಬೇಕಂತ. ಏನ್ ಮಾಡ್ತೀರಾ? ಯಾರೋ ಪುಣ್ಯಾತ್ಮ ಪಾಪ, ಇದು MTR ಬದಕ್ ಪೌಡರ್ ಅಲ್ಲ, ಬೇರೆ ಯಾವುದೋ ಪೌಡರ್ ತಂದಿದ್ದಾರೆ ನಮ್ಮ ಮನೇಲಿ. ಬೈ 1 get 1 ಫ್ರೀ ಅಂತ ಯಾವುದೋ ಎರಡು ಬಾಕ್ಸ್ ಎತ್ಕೊಂಡ್ಬಂದವ್ರೆ. ನೋಡ್ರಿ, ಅವ್ಳು ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದ್ದಾಳೆ. ಇಲ್ಲಿ ಕಾಣಿಸ್ತಾ ಇದ್ದಾಳೆ ನೋಡ್ರಿ, ಕುಳ್ಳಿ, ನಮ್ಮನೆ ಕುಳ್ಳಿ ಇವಳು. ಇದು ಅರ್ಶನದ ಸ್ಮೆಲ್ ಬರ್ತಾ ಇದೆ. ಹಾಲು ಟರ್ಮರಿಕ್ ಫ್ಲೇವರ್, ಅರ್ಶನದ ವಾಸನೆ ಗೊತ್ತಾಗ್ತಾ ಇದೆ. ನಾವೇ ಮನೆಯಲ್ಲಿ ಹಾಲಿಗೆ ಅರ್ಶನ ಹಾಕೊಂಡು ಕುಡಿದ್ರೆ ಹೆಂಗಿರುತ್ತೋ ಹಂಗಿದೆ. ಅದ್ರಲ್ಲಿ ಸ್ವಲ್ಪ ಇದು ಶೇಂಗಾ ಬೀಜದ ಪೌಡರ್ ಹಾಕಿರ್ತಾರೆ, ಶೇಂಗಾ ಪೌಡ್ರು. ಬಾದಾಮು ಇಲ್ಲ, ಏನೂ ಇಲ್ಲ. ಹಾಲು ಕುಡಿಬೇಕಿಲ್ಲ, ಬರೀ ಹಾಲು ಕುಡಿಯೋಕೆ, ವೈಟ್ ಹಾಲು ಅದು ಕುಡಿಯೋಕೆ ಇಷ್ಟ ಆಗಲ್ಲ. ಒಂಥರ ಸ್ಮೆಲ್ ಬರುತ್ತೆ, ಒಂಥರ ಎಗ್ ಸ್ಮೆಲ್ ತರ ಬರುತ್ತೆ. ಅದಕ್ಕೆ ಬಾದಾಮ್ ಫ್ಲೇವರು, ಬೋರ್ನ್ವಿಟಾ, ಹಾರ್ಲಿಕ್ಸ್ ಹಾಕೊಂಡು ಕುಡಿತೀನಿ ನಾನು. ಚೆನ್ನಾಗಿದೆ ಮಾತ್ರ. ತುಂಬಾ ಚೆನ್ನಾಗಿದೆ. ರಾತ್ರಿ ಚಿನ್ನಮ್ಮ ಹೊಡಿತೀನಿ ನಿನ್ಗೆ, ಹೊಡಿತೀನಿ ನಾನು. ಹೊರಗಡೆ ಮಳೆ ಬರ್ತಾ ಇದೆ, ಪಟ್ಟ ಸೊಳ್ಳೆ ಎಲ್ಲ ಬರುತ್ತೆ ಒಳಗಡೆ. ಬಾ ಅಮ್ಮ, ಸೊಳ್ಳೆ, ದೊಡ್ಡ ಸೊಳ್ಳೆ ಮಮ್ಮಿ ಕಚ್ಚುತ್ತೆ. ಬಾ, ಗುಗ್ಗ ಇದೆ ಹೊರಗಡೆ, ಗುಗ್ಗ. ಹುಲಿ ಬಂದಿದೆ, ಹುಲಿ ತಿನ್ಬಿಡುತ್ತೆ ಕಚುಮ್ ಅಂತ. ರಾತ್ರಿ ಅಂತೂ ಅಡುಗೆ ಮಾಡೋ ಅಷ್ಟೇ ಇಲ್ಲ, ಕಿಚನ್ಗೆ ಹೋಗೋ ಅಷ್ಟೇ ಇಲ್ಲ. ಅನ್ನ, ಸಾರು, ಮುದ್ದೆ, ಪಲ್ಯ, ಚಪಾತಿ ಎಲ್ಲ ಇದೆ. ನೋಡ್ರಿ, ಕಾಣಿಸ್ತಾ ಇದೆಯಾ ಇಲ್ಲಿ? ನೋಡ್ರಿ, ಜಗಳ ಅವಳು. ಏನು ನಾನು ಇಲ್ಲಿ ಮಾತಾಡ್ತಾ ಇದ್ರೆ ಅಲ್ಲಿ ನೋಡಿ, ಡೋರ್ ಹತ್ರ ಹೋಗ್ತಾಳೆ. ಇವಾಗ ಡೋರ್ ಹತ್ರ ಹೋಗ್ತಾಳೆ ನೋಡಿ. ಇವಾಗ ಅರ್ಶಿನ ಪುಡಿ ಏನಮ್ಮ, ಇವಳು ನೋಡಿದ್ರೆ ಒಂದ್ಸಾರಿ ಅಯ್ಯೋ ಪಾಪ, ಅಯ್ಯಯ್ಯೋ ಪಾಪ ಅನ್ಸುತ್ತೆ. ಇನ್ನಾದ್ರೆ ಏನ್ ಮಾಡಕ್ಕಾಗತ್ತೆ. ನೋಡ್ರಿ, ಕಾಣಿಸ್ತಾ ಇದೆಯಾ? ಡೋರ್ ಅವಳೇ ತೆಗಿತಾಳೆ.
ಇನ್ನೊಂದು 2 ದಿವಸ ಅವಳೇ ಡೋರ್ನ ನೀಟಾಗಿ ನಾವು ಹೆಂಗೆ ಓಪನ್ ಮಾಡ್ತೀವಿ ಅಂತ ಅದನ್ನ ನೋಡ್ಕೊಂಡ್ಬಿಟ್ಟು ಅವಳೇ ತೆಗೆದ್ಬಿಟ್ಟು ಹೋಗ್ತಾ ಇರ್ತಾಳೆ ಅವಳ ಪಾಟಿಗೆ. ಅವಳು ಯಾರಾದ್ರೂ ಕಳ್ರು ಎತ್ಕೊಂಡು ಹೋಗ್ಬಿಡ್ತಾರೆ ಅವಳನ್ನ. ನಿನ್ಗೆ ಹೇಳ್ತಾ ಇರೋದು, ನಿನ್ನ ಯಾರಾದ್ರೂ ಕಳ್ರು ಎತ್ಕೊಂಡು ಹೋಗ್ತಾರೆ, ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ತಿನ್ಬಿಡ್ತಾರೆ ನಿನ್ನ. ಚಾಕ್ಲೇಟ್ ಕೇಕ್ ಇದ್ದಂಗಿದ್ಯಾ ಮೊದ್ಲೇ. ಬಾಯ್ ಬಾ. ಮಮ್ಮು ಮಾಡ್ತಾ ಇದೀನಿ ಅಡ್ಗೆ, ನಿನ್ಗೆ ಪೊಟ್ಯಾಟೊ ಬೇಯಿಸ್ತಾ ಇದೀನಿ. ಕ್ಯಾರೆಟ್ ಪೊಟ್ಯಾಟೊ ತಿನ್ಬಿಟ್ಟು ಸುಮ್ಮನೆ ಜಿಜ್ಜಿ ಮಾಡಿ ಮಲ್ಕೋ ಅಲ್ಲಿ. ಮಳೆ ಬರೋ ಟೈಮಲ್ಲಿ ಇವಳು ಹೊರಗಡೆ ಹೋಗ್ಬೇಕಂತೆ. ನನ್ನೇ ಕರ್ಕೊಂಡು ಹೋಗೋರಿಲ್ಲ ಯಾರು. ಸುಮ್ಮನೆ ಬಾ. ಗುಡ್ ಮಾರ್ನಿಂಗ್ ಆಲ್. ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಬೆಳಕಾಗಿದೆ. ಭಾನುವಾರ ಎಲ್ಲರೂ ಲೇಟಾಗಿ ಎದ್ದೇಳ್ತಾರೆ. ನಾವು ಬೇಗ ಎದ್ದಿದ್ದೀವಿ. ಇವಾಗ ಫ್ರೆಶ್ ಆಗಿಬಿಟ್ಟು ಇಲ್ಲಿ ವಾಶ್ರೂಮ್ ಇದೆ, ಇವಾಗ ಹೋಗಿ ಮುಖ ತೊಳ್ಕೊಂಡು ಫ್ರೆಶ್ ಆಗಿಬಿಟ್ಟು ಟೀ ಮಾಡ್ಕೊಂಡು ಕುಡಿಬೇಕು. ನಮ್ಮ ಮೇಡಮ್ ನೋಡಿ ರೆಸ್ಟಿಂಗಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಅವ್ರ ಕತೆ ಚಿತ್ರಾನ್ನ ಆಗ್ಬಿಟ್ಟೈತೆ. ಯಾಕಂದ್ರೆ ಇವ್ರದ್ದು ಸೆಕೆಂಡ್ ಟೈಮು ಇವಾಗ ಈ 1 ಇಯರಲ್ಲಿ ಇದು ಸೆಕೆಂಡ್ ಟೈಮು ಅವ್ರಿಗೆ ಪೀರಿಯಡ್ ಆಗಿದೆ ಪಾಪ. ಸುಸ್ತಾಗಿ ಮಲ್ಕೊಂಡ್ಬಿಟ್ಟವ್ರೆ ನಮ್ಮ ಮೇಡಮ್ ಇವರು. ಇಲ್ಲಿ ಮಲ್ಕೊಳ್ತಾರೆ, ನಾವಿಲ್ಲಿ ಮಲ್ಕೊತೀವಿ. ಒಂದು ಸಾರಿ ಇಲ್ಲಿ ಕಾಲು ಹತ್ರ ಹೋಗ್ತಾರೆ, ಒಂದು ಸಾರಿ ಇಲ್ಲಿ. ನಂತರ ನೆಕ್ಸ್ಟ್ ನನ್ನ ಸ್ಟೈಲ್ ಒಟ್ಟಿನಲ್ಲಿ ಕಾಪಿ ಮಾಡಬೇಕೆಲ್ಲ. ನಾನು ಯಾವ ಥರ ಮಲ್ಕೊಂಡ್ರೆ ಆ ಥರ ಮಲ್ಕೊಳ್ಬೇಕು. ನಾನು ಯಾವ ಥರ ಟೀ ಶರ್ಟ್ ಹಾಕ್ಕೊಂಡ್ರೆ ಅದೇ ಥರ ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕ್ಕೋಬೇಕು. ಹಂಗೆ ಅವರು ನನ್ನನ್ನೇ ಕಾಪಿ ಮಾಡೋದೆಲ್ಲ. ನೋಡಿ ಆ ಕಡೆ ಇದೆ ಮೂತಿ, ಇದು ತಲೆ ಇದು ಮೂತಿ ಆ ಕಡೆ ಇದೆ. ನಮ್ಮದು ಪಾಪು ಇದು, ಕ್ಯೂಟ್ ಪಾಪು. ಚಳಿ ಇದೆ, ತುಂಬ ಚಳಿ. ಸ್ವೆಟ್ರ್ ಹಾಕ್ಕೊಂಡು ಬೆಚ್ಚಗೆ ಮಲ್ಕೋಬೇಕು ಅನ್ಸುತ್ತೆ. ಕೆಲಸ ಇದೆ, ಅದರ ಕೆಲಸಗಳಿದೆ, ಎಲ್ಲ ಮಲ್ಕೊಂಡ್ರೆ ಆಗಲ್ಲ. ಆಮೇಲೆ ಬೇಕಂದರೆ ಮಧ್ಯಾಹ್ನ 1 ಅವರ್ ರೆಸ್ಟ್ ಮಾಡ್ಕೋಬೋದು. ಈಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಟೀ ಮಾಡಿಕೊಂಡು ಇವಳು ಫುಡ್ ರೆಡಿ ಮಾಡಬೇಕು. ಎಲ್ಲ ಕೆಲಸ ನೆನ್ನೆ ಕ್ಲೀನಿಂಗ್ ಅದಂತೂ ಆಗ್ಬಿಟ್ಟಿದೆ ಆಲ್ರೆಡಿ. ಬಟ್ಟೆಗಳು ವಾಷಿಂಗು, ಯುಟಿಲಿಟಿ ಕ್ಲೀನಿಂಗು ಎಲ್ಲ ಆಗಿದೆ. ಪಾತ್ರೆಗಳು ತೊಳೆದು ಕಿಚನ್ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ. ಏನು ಅಡುಗೆ ಮಾಡೋದು ಗೊತ್ತಿಲ್ಲ. ಏನು ಅಡುಗೆ ಮಾಡೋದು? ಸಾಂಬಾರು ನೆನ್ನೆದಿದೆ, ಬಸ್ಸಾರಿದೆ. ಇದನ್ನು ತಂದಿದ್ದೀನಿ, ಚಿಕ್ಕಡಿಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ತೀನಿ ಇವತ್ತು ಅಷ್ಟೇ. ರೈಸು ಚಪಾತಿ ಚಿಕ್ಕಡಿಕಾಯಿ ಪಲ್ಯ, ಅದು ಚೆನ್ನಾಗಿರುತ್ತೆ. ಓಕೆ, ಆಮೇಲೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಇವಾಗ ಟೈಮ್ 10 ಗಂಟೆ ಆಗಿದೆ ಸರಿಯಾಗಿ. ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಚಳಿ ತುಂಬ ಇದೆ, ಮೋಡ ಮಳೆ ವಾತಾವರಣ, ಕೂಲ್ ಊಟಿ ಥರ ಆಗ್ಬಿಟ್ಟಿದೆ ಬೆಂಗಳೂರು. ಆಮೇಲೆ ಮನೆ ಫುಲ್ ಎಷ್ಟೊಂದು ಕೆಲಸ ಇತ್ತು ರೀ. ಎದ್ದಾಗಿಂದ ಕೆಲಸ ಎಷ್ಟು ಕಂಟಿನ್ಯೂ ಆಗಿ ಮಾಡ್ಕೊಂಡಿದ್ದೆ. ಮನೆ ಕ್ಲೀನ್ ಮಾಡೋದು, ಗೂಡ್ಸೋದು, ಒರೆಸೋದು, ಬೆಡ್ಶೀಟ್ಗಳು ಒಗೆಯಕ್ಕೆ ಹಾಕೋದು, ಆಮೇಲೆ ಈಶಾನಿಗೆ ಫುಡ್ ಮಾಡಿಕೊಡೋದು, ನಾನ್ ಟೀ ಮಾಡಿಕೊಡೋದು. 1-2 ಪಾತ್ರೆ ಇತ್ತು, ಸೌಟ್ಗಳು ತೊಳೆಯೋದು, ಸಣ್ಣ ಪುಟ್ಟ ಅದು ಇದು ಕೆಲಸಗಳೆಲ್ಲ ಮಾಡ್ಕೊಂಡು ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ 10 ಗಂಟೆ ಆಗಿದೆ. ಇವಾಗ ದೇವ್ರ ಮನೆಗೆ ಹೋಗಿ ವಿಗ್ರಹ ಎಲ್ಲ ತೊಳೆದಿಡಬೇಕು. ವಿಗ್ರಹ ಎಲ್ಲ ತೊಳೆದಿಟ್ಟು ಕ್ಲೀನ್ ಮಾಡಿ ಪೂಜೆ ಮಾಡಿ ಆಮೇಲೆ ಸಿಗ್ತೀನಿ. ತಲೆ ಸ್ನಾನ ಮಾಡಿದ್ದೀನಿ. ಇವಾಗ ಸ್ವಲ್ಪ ಕೂದಲು ಡ್ರೈ ಮಾಡಿಕೊಂಡು ನಾನು ಫಸ್ಟ್ ಇವಾಗ ಹಿಂಗೆ ಟವಲ್ ಸ್ವಲ್ಪ ನೀರೆಲ್ಲ ಇದು ಆಗಲಿ, ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಕೂದಲನ್ನ ಒಣಗಿಸ್ಕೊಳ್ತೀನಿ. ತುಂಬ ಚಳಿ ಅಂದರೆ ತುಂಬ ಚಳಿ ಇದೆ. ಇನ್ನು ಸ್ನಾನ ಮಾಡ್ಕೊಂಬಂದು ಸ್ವಲ್ಪ ಕಾಜಲ್ಲು ಕ್ರೀಮು ಹಚ್ಕೊಂಡಿದ್ದೀನಿ. ಇವಾಗ ಶ್ರೀಗಂಧ ಇಟ್ಕೊಳ್ಬೇಕು. ಓಕೆ, ಆಮೇಲೆ ಸಿಗ್ತೀನಿ. ಪೂಜೆ ಆಮೇಲೆ ಸಿಗ್ತೀನಿ. ಇವತ್ತು ಭಾನುವಾರ, ಇಂದಿನ ಅಮಾವಾಸ್ಯೆ ಬಂದೇ ಬಿಡ್ತು. ಅದಕ್ಕೋಸ್ಕರನೇ ನಾನು ದೇವ್ರ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿ ವಿಗ್ರಹಗಳನ್ನೆಲ್ಲ ಜೋಡಿಸಿಟ್ಬಿಟ್ಟೆ. ಹೂವು ಒಂದು ಸ್ವಲ್ಪ ಮಲ್ಲಿಗೆ ಹೂವು ತಂದಿದ್ರು ನೆನ್ನೆ ನಮ್ಮ ಮನೆಯವರು. ಮಳೆ ಬರ್ತಾ ಇತ್ತು ಅಂತ ಬೇಗ ಬಂದುಬಿಟ್ಟಿದ್ದಾರೆ. ಬಿಡಿ ಹೂವು ತಂದಿರಲಿಲ್ಲ. ಮತ್ತು ವೀಳ್ಯದೆಲೆ, ಬಾಳೆಹಣ್ಣು ಅದೆಲ್ಲ ಇಟ್ಟಿರಲಿಲ್ಲ. ಶೇಂಗಾ ಬೆಲ್ಲ ನೈವೇದ್ಯಕ್ಕಿಟ್ಟೆ. ಆಮೇಲೆ ಮಲ್ಲಿಗೆ ಹೂವು ಎಷ್ಟಿತ್ತು ಅಷ್ಟರಲ್ಲೇ ಪೂಜೆ ಮಾಡಿಬಿಟ್ಟು, ಮತ್ತು ವಿಗ್ರಹ ಮಾತ್ರ ನೀಟಾಗಿ ಹುಣಸೆಹಣ್ಣು, ಪೀತಾಂಬರಿ, ಸಬೀನ ಎಲ್ಲ ಹಾಕಿ ತೊಳೆದು ಗೋಡೆ ಎಲ್ಲ ನೀಟಾಗಿ ಒರೆಸಿ ಕೋಲಿನ ಹಾಕಿ ಎಲ್ಲ ತುಂಬ ಕ್ಲೀನ್ ಆ್ಯಂಡ್ ನೀಟ್ ಆಯಿತು. ಮನಸ್ಸಿಗೆ ತುಂಬ ಪ್ರಶಾಂತತೆ, ಒಂದು ಪೀಸ್ಫುಲ್ ಸಿಗುತ್ತೆ ಪೂಜೆ ಮಾಡಿದ್ರೆ ಅಂತ ಹೇಳ್ತೀನಿ.
ಇವಾಗ ತಾನೇ ಪೂಜೆ ಮುಗಿತು. ಟೈಮ್ ಆಗಿದೆ, ಆಗಿದೆ. ಪೂಜೆ ಮುಗಿತಾ 12 ಗಂಟೆ ಆಗೋಯಿತು. ಪೂಜೆ ಆಯಿತು, 12 ಗಂಟೆ ಆಯಿತು. ತುಂಬ ಎಲ್ಲ ಗೋಡೆ ಎಲ್ಲ ವಾಲೆಲ್ಲ ಟೈಲ್ಸ್ ಎಲ್ಲ ಸ್ವಲ್ಪ ಒರೆಸಿದೆ. ಟೈಲ್ಸ್ಗಳು ಫುಲ್ ದೇವ್ರ ಮನೆ ಒರೆಸ್ಲೇಬೇಕು, ಡೀಪ್ ಕ್ಲೀನ್ ಮಾಡಲೇಬೇಕು. ಯಾಕೆಂದರೆ ಅಮಾವಾಸ್ಯೆ ಪೌರ್ಣಮಿಗೆ ಒಂದೇ ಸರ್ತಿ ಅಲ್ವಾ ವಾಶ್ ಮಾಡೋದು ದೇವ್ರ ವಿಗ್ರಹನ. ಇವಾಗ ಅಮಾವಾಸ್ಯೆ ಇನ್ನೊಂದು 2-3 ದಿವಸಕ್ಕಿದೆ ಅನ್ನಿಸುತ್ತೆ. ಇವತ್ತು ಸಂಡೇ, ಇವತ್ತು ಭಾನುವಾರ, ಅಮಾವಾಸ್ಯೆ ನೆಕ್ಸ್ಟ್ ಬರುತ್ತೆ. ಅದಕ್ಕೆ ಎಲ್ಲ ವಿಗ್ರಹ ಎಲ್ಲ ತೊಳೆದಿಟ್ಟೆ, ಟೆಂಪಲ್ಗೆ ಹೋಗಿ ಬರಬೇಕು ಸಾಯಂಕಾಲ ಅನ್ಕೊತಾ ಇದ್ದೀನಿ. ಮನಸ್ಸಿಗೆ ಒಂದು ಸಮಾಧಾನ, ಖುಷಿ ಸಿಗುತ್ತೆ. ಶಾಲ್ ರೀ ಇದು, ಇದನ್ನು ಎಲ್ಲಿ ಡೆಲ್ಲಿನಲ್ಲೂ ಎಲ್ಲೋ ತೊಗೊಂಡಿದ್ದೆ. ಈ ಶಾಲ್ನ ನಾನು ಡೆಲ್ಲಿಗೆ ಹೋದಾಗ ತೊಗೊಂಡಿದ್ದೆ. ಏನಕ್ಕೆ ಅಂದರೆ ಚಳಿ ಆಗ್ತಾಯಿದೆ, ತಲೆ ಸ್ನಾನ ಬೇರೆ ಮಾಡಿದ್ದೀನಿ, ಕಿಟಕಿ ಓಪನ್ ಮಾಡಿ ಕೂತ್ಕೊಂಡಿದ್ದೀನಿ, ಅದಕ್ಕೆ ಚಳಿ ಆಗ್ತಿದೆ ತುಂಬ. ಇವಾಗ ಸಾರು ಬಿಸಿ ಮಾಡಿಟ್ಟಿದ್ದೀನಿ ಬೆಳಗ್ಗೆ. ಇನ್ನೊಂದು ಸಾರಿ ಬಿಸಿ ಮಾಡಿಬಿಟ್ಟು ಅನ್ನ ಒಂದು ಮಾಡ್ತೀನಿ, ರೈಸ್ ಮಾಡ್ತೀನಿ. ಚಪಾತಿಗೆ ಏನು ಮಾಡೋದು? ಚಪಾತಿ ಮಾಡಿದ್ರೆ ಚಪಾತಿ ಮಾಡಬೇಕಾ ದಿನಾ ಚಪಾತಿ ಮಾಡಬೇಕು. ಯಾಕೆಂದರೆ ಚಪಾತಿ ನನಗೆ ಇಷ್ಟ, ಅದಕ್ಕೇ ಚಪಾತಿ ಮಾಡಬೇಕು. ಚಪಾತಿ ಮಾಡ್ತೀನಿ, ನೋಡೋಣ ಅದಕ್ಕೆ ಏನು ಪಲ್ಯ ಮಾಡೋದು ಏನಂತ ಗೊತ್ತಿಲ್ಲ. ಕೂದಲು ತಣ್ಣಗಿದೆ, ಇನ್ನೂ ಚಳಿ ಆಗ್ತಾಯಿದೆ, ಅದಕ್ಕೆ ಶಾಲ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ತಣ್ಣಗಿದೆ ಕೂದಲು, ತಣ್ಣಗೆ ಚಳಿ ಆಗ್ತಾಯಿದೆ. ಇವಾಗ ಒಂದು ಈ ಕ್ಲಿಪ್ ಹಾಕ್ಕೊಳ್ತೀನಿ. ಕ್ಲಿಪ್ ಹಾಕ್ಕೊಂಡ್ಬಿಟ್ಟು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಬೇಕು. ಈ ಕ್ಲಿಪ್ ಹಾಕ್ಕೊಳ್ತೀನಿ. ಇದೇನು ಕ್ಲಿಪ್ಪು? ಕ್ರೊಕೊಡೈಲ್ ಕ್ಲಿಪ್ಪಾ? ಕ್ರೊಕೊಡೈಲ್ ಥರ ಇದೆ ಇದು. ಮನೆಯಲ್ಲಿ ಪೂಜೆನೇ ಬೇಗನೆ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿ ಧೂಪ, ಸಾಂಬ್ರಾಣಿ, ಲೋಬಾನ ಹಾಕ್ಬಿಟ್ರೆ ಏನೋ ಸ್ವರ್ಗದಲ್ಲಿದ್ದೀವೇನೋ, ದೇವ್ರ ಪಾದದ ಹತ್ರ ಮಲ್ಕೊಂಡಿದ್ದೀವೇನೋ ಅಂತ ಅಷ್ಟು ಒಂದು ನೆಮ್ಮದಿ ಸಿಗುತ್ತೆ. ಅದು ನಮ್ಮನೆ ಅಂತೂ ಇಲ್ಲಿ ದೇವಸ್ಥಾನ ಪಕ್ಕನೇ ಇದೆಯಲ್ವಾ. ಆಮೇಲೆ ಇಲ್ಲಿ ಕರಗ ಎಲ್ಲ ಆಗುತ್ತೆ, ಅಮ್ಮನವ್ರ ಕರಗ ಆಗುತ್ತೆ, ಉತ್ಸವ ತುಂಬ ಹಬ್ಬ ಅದನ್ನು ಹೇಳೋಕ್ಕಾಗಲ್ಲ. ಯಾವುದೋ ಪುಣ್ಯಕ್ಷೇತ್ರದಲ್ಲಿ ಈ ಧರ್ಮಸ್ಥಳ, ಉಡುಪಿ, ಆಮೇಲೆ ಇನ್ನು ಯಾವುದು ಕಟೀಲು ದುರ್ಗಾ ಪರಮೇಶ್ವರಿನಲ್ಲಿ, ಇದು ಆಮೇಲೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಆಗುತ್ತಲ್ಲ, ಶಿರಸಿ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ಅಷ್ಟು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಮಾತ್ರ. ಎಷ್ಟು ಒಂದು 3-4 ದಿವಸ ಆಗುತ್ತೆ ಕರಗ. ರೇಣುಕಾದೇವಿ ಯಲ್ಲಮ್ಮದು 3-4 ದಿವಸ ಕರಗ ಉತ್ಸವ ನಡೆಯುತ್ತೆ. ಊಟ ಪ್ರಸಾದ ಎಲ್ಲ ಇರುತ್ತೆ. ಜಾತ್ರೆಗಳು ಎಷ್ಟೊಂದು ಬಳೆ, ಆಮೇಲೆ ಚುರ್ಮುರಿ, ಚೌಚೌವು ಬಳೆ, ಪ್ರತಿಯೊಬ್ಬರು ಬಳೆ ಇಡ್ಸ್ಕೊಂಡೇ ಹೋಗ್ತಾರೆ. ಬಳೆಗಳು ಅಂತೂ ಶಾಪ್ಗಳು ಎಷ್ಟು ಇಟ್ಟಿರ್ತಾರೆ ರೋಡ್ ಸೈಡ್, ಸ್ಟ್ರೀಟ್ ಸೈಡು. ಅದನ್ನು ಅವ್ರು ಇಟ್ಟಿರೋ ಬಳೆಗಳನ್ನ ನೋಡಿನೇ ಹಾಕ್ಕೊಳ್ಬೇಕು ಅಂತ ಆಸೆ ಆಗುತ್ತೆ, ಅಷ್ಟು ಅಟ್ರಾಕ್ಷನ್ ಆಗುತ್ತೆ. ಜಾತ್ರೆಯಲ್ಲಿ ಪ್ರತಿಯೊಂದು ತೊಗೊಳೋದಕ್ಕೆ ಅಟ್ರಾಕ್ಷನ್ ಆಗುತ್ತೆ. ತುಂಬ ಚೆನ್ನಾಗಿ ಪೂಜಾ ಐಟಮ್ಸ್ ಎಲ್ಲ ಬಂದಿರುತ್ತೆ, ಪೂಜಾ ಸಾಮಗ್ರಿಗಳು, ಮತ್ತು ತಿನ್ನೋದಕ್ಕೆ ಚೌಚೌವು, ಪಕೋಡ, ಬೇಲ್ಪುರಿ, ಇನ್ನೂ ಏನೇನೋ ಬಂದಿರುತ್ತೆ. ಮತ್ತು ಪ್ರಸಾದ ಎಲ್ಲ ಮಾಡಿಸಿರ್ತಾರೆ. ಅಲ್ಲಿ ಗ್ರಾಮ ದೇವಿದಂತೂ ಉತ್ಸವ. ಮತ್ತು ಇಲ್ಲೆಲ್ಲ ಅಂಗಡಿಗಳೇನೆಂದರೆ ಹೂವು ಕಟ್ಟೋದು, ಹೂವು ಒಂದೊಂದು ಹಾರ ಇಷ್ಟಿಷ್ಟು ದಪ್ಪ ಇರುತ್ತೆ. ಅಯ್ಯಪ್ಪ, ಆನೆ ಕಾಲು ಥರ ಇರುತ್ತೆ. ಆನೆ ಕಾಲು ಫೀಟ್ ಇರುತ್ತಲ್ಲ, ಉದ್ದಕ್ಕೆ ತೊಡೆ ಇರುತ್ತಲ್ಲ ಆನೆದು, ಅಷ್ಟು ದಪ್ಪ ಹಾರ ಇಲ್ಲಿ ಶಾಪ್ಗಳೆಲ್ಲ ಇದೆ. ಅವ್ರದ್ದು ಕಾಂಟ್ರಾಕ್ಟ್ ಇಟ್ಕೊಂಡು ಕೊಡ್ತಾರೆ ಏನೋ, ಇಲ್ಲೆಲ್ಲ ಅವರೇ ಇರೋದು ಆ ಥರ ಇರೋದು. ಆಮೇಲೆ ಈ ಆರಿ ವರ್ಕು, ಮಗ್ಗಮ್ ವರ್ಕು, ಮಿಷಿನ್ ಎಂಬ್ರಾಯ್ಡ್ರಿ ಇದೆಲ್ಲ ಜಾಸ್ತಿ ಶಾಪ್ಗಳಿದೆ. ತುಂಬ ಚೆನ್ನಾಗಿ ಹೂವಿನ ಘಮನೇ ನೋಡಬೇಕು, ಅಷ್ಟು ಚೆನ್ನಾಗಿರುತ್ತೆ. ಒಂದೊಂದು ಹಾರ ಇಷ್ಟಿಷ್ಟು ದಪ್ಪ, ಪರಿ ಅಷ್ಟು ಉದ್ದ, ಆಕಾಶದ ಹತ್ರ ಉದ್ದುದ್ದ ಹಾರಗಳು ಕಟ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಒಂಥರ ಚೆನ್ನಾಗಿ ಅನಿಸುತ್ತೆ ಎಲ್ಲ ನೋಡೋದಕ್ಕೆ. ಏನೋ ಒಂಥರ ಡಿಫ್ರೆಂಟ್, ಏನೋ ಒಂದು ಪುಣ್ಯಕ್ಷೇತ್ರದಲ್ಲಿ ಇದ್ದೀವೇನೋ ಅನ್ನೋ ಅಷ್ಟು ಖುಷಿ ಆಗುತ್ತೆ ಮಾತ್ರ. ನನಗಂತೂ ಇದೇ ಥರ ಅಟ್ಮಾಸ್ಫಿಯರ್ ಇಷ್ಟ ನೋಡಿ, ನನಗೆ ತುಂಬ ಇಷ್ಟ ಆಗುತ್ತೆ. ಇವಾಗ ಇಲ್ಲಿ ಕೂತಿದ್ದೀನಿ, ಹರಳಿ ಮರ ಇದೆ, ತಣ್ಣಗೆ ಗಾಳಿ ಬರ್ತಾ ಇದೆ, ಹಕ್ಕಿಗಳು ಚಿಲಿಪಿಲಿ ಕೂಕು ಅನ್ನೋದು. ಆಮೇಲೆ ಜಾತ್ರೆಗಳು, ಹಬ್ಬಗಳು, ಹೋಮ ಹವನ ಇದೆಲ್ಲ ಒಂಥರ ಏನೋ ಒಂದು ಪಾಸಿಟಿವಿಟಿ. ಎಷ್ಟೇ ಬೇಜಾರಿದ್ರೂ, ಎಷ್ಟೇ ಮನಸ್ಸಿಗೆ ನೋವುಗಳು, ಒಂದು ಸ್ಯಾಡ್ ಅಪ್ಸೆಟ್ ಮೂಡ್ ಇದ್ರೂ ಅದು ಒಂದು ಸುಮ್ಮನೆ ಇಲ್ಲಿ ದೇವ್ರ ಸ್ತೋತ್ರ ಅವ್ರು ಹೇಳ್ತಾ ಇರೋದು ಕೇಳಿಸ್ಕೊಂಡ್ರೆ, ಬೆಳಗ್ಗೆ ಎದ್ದ ತಕ್ಷಣ ಘಂಟಾನಾದ ಕೇಳಿಬಿಟ್ರೆ ಎಲ್ಲ ನೆಗೆಟಿವಿಟಿ ಓಡೋಗ್ಬಿಡುತ್ತೆ. ತುಂಬ ಖುಷಿ ಆಗುತ್ತೆ. ಸೊ ಇವಾಗ ನಾನು ಕಿಚನ್ಗೆ ಹೋಗ್ತೀನಿ, ಮತ್ತು ಆಮೇಲೆ ಸಿಗ್ತೀನಿ, ಓಕೆನಾ? ತುಂಬ ಜಾಸ್ತಿ ಮಾತಾಡಿದೆ ಅನ್ಕೋಬೇಡಿ. ಕೆಲವೊಬ್ರು ಹೇಳ್ತಾರೆ ಮ್ಯೂಸಿಕ್ ಆ್ಯಡ್ ಮಾಡಬಾರ್ದು, ಮ್ಯೂಸಿಕ್
ಮಧ್ಯದಲ್ಲಿ ಮ್ಯೂಸಿಕ್ ಹಾಕಬಾರ್ದು, ನೋಡೋಕೆ ಬೋರ್ ಆಗುತ್ತೆ, ಏನೋ ಕೆಲಸ ಮಾಡ್ತಾ ಇರ್ತಾರೆ ಮ್ಯೂಸಿಕ್ ಹಾಕ್ತಾರೆ ಅಂತ. ಮಾತಾಡೋದು ಎಷ್ಟು ಮಾತಾಡೋಕ್ಕಾಗುತ್ತೆ? ಒಂದು ಬಾಯಿ ಇರುತ್ತೆ, ಎಷ್ಟಂತ ಮಾತಾಡೋಕ್ಕಾಗುತ್ತೆ? ಮಾತಾಡಿ ಮಾತಾಡಿ ಮಾತಾಡೋರ್ಗೆ ನನಗೆ ತಲೆನೋವು ಬಂದುಬಿಡುತ್ತೆ. ಅದಕ್ಕೆ ಯಾವಾಗಲೂ ಮಾತು ಹಿತವಾಗಿರಬೇಕು, ಮಿತವಾಗಿರಬೇಕು ಅಷ್ಟೇ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಬೇಕು, ಅದೇ ಅಲ್ವಾ? ಓಕೆ, ಆಮೇಲೆ ನಿಶಾನಿ ಮಲ್ಕೊಂಡಿದ್ದಾಳೆ. 1:45 ಆಗಿದೆ, 1:45 ಆಗಿದೆ ನೋಡಿ, ಮಲಗಿದ್ದಾಳೆ ಪಾಪ. ಅವಳಿಗೆ ಹುಷಾರಿಲ್ಲ, ಯಾಕಂದರೆ ಹೇಳಿದ್ದಲ್ವಾ ಅವಳದು ಇವಾಗ 3rd ಡೇ ಪೀರಿಯಡ್. ಪಾಪ ಸುಸ್ತಾಗಿದ್ದಾಳೆ. ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಹೊಟ್ಟೆ ತುಂಬ ಕೊಟ್ಟೆ, ತಿಂದ್ಬಿಟ್ಟು ಟಾನಿಕ್ ಎಲ್ಲ ಕೊಟ್ಟೆ. ಅದನ್ನು ತಿಂದ್ಬಿಟ್ಟು ಇವಾಗ ಬೆಚ್ಚಿಗೆ ಬೆಡ್ ಮೇಲೆ ಮಲ್ಕೊಂಡಿದ್ದಾಳೆ. ಅವಳಿಗೆ ನಿದ್ದೆ ಬಂದರೆ ಮಲ್ಕೊಂಡ್ಬಿಡ್ತಾಳೆ, ಏನೂ ಕಿರಿಕಿರಿ ಇಲ್ಲ. ನಾನು ಇವತ್ತು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸರಿ, ಕಾಯಿ ಹೋಗ್ಬಿಟ್ಟು ಸ್ವೀಟ್ ಏನಾದರೂ ಮೈಸೂರು ಪಾಕು, ರಸಗುಲ್ಲ ತರ್ಸೋಣ, ದೇವ್ರ ಪೂಜೆನೂ ಮಾಡಿದ್ನಲ್ಲ, ಸ್ವೀಟ್ಸ್ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇತ್ತು. ಅಂದ್ಕೊಂಡು ನಮ್ಮ ಮನೆಯವ್ರಿಗೆ ಫೋನ್ ಮಾಡೋಣ ನಾನೇ ಅಂದ್ಕೊಂಡು ಅಷ್ಟರಲ್ಲಿ ನಮ್ಮ ಮನೆಯವ್ರು ಅವರೇ ಫೋನ್ ಮಾಡಿದ್ರು. ಊಟ ಮಾಡ್ದೆ, ಏನು ಮಾಡ್ತಾ ಇದೆಯಾ ಅಂತ ವಿಚಾರಿಸಿದ್ರು. ಆಮೇಲೆ ಇಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಇಲ್ಲ, ನಾನು ಯಶವಂತಪುರ ಕಡೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಕೆಲಸ ಇದೆ, ಕೆಲಸಗಳು ಮುಗಿಸ್ಕೊಂಡು ಬರ್ತೀನಿ ಅಂದರು. ಬರೋದು ಇವತ್ತು ಸಾಯಂಕಾಲನೇ ಆಗುತ್ತೋ ಇಲ್ಲ ನಾಳೆ ಬೆಳಗ್ಗೆ ಆಗುತ್ತೋ ಅದನ್ನು ನನಗೆ ಗೊತ್ತಿಲ್ಲ ಖಂಡಿತವಾಗ್ಲೂ. ಅದಕ್ಕೆ ನಾನು ಹೇಳಿದೆ, ಆಯಿತು ಹಾಗೆ ಮಾಡಿ, ಹುಷಾರಾಗಿ ಬನ್ನಿ, ಮಳೆ ಇವತ್ತು ಜೋರಾಗಿ ಮಳೆ ಬಂದರೆ ಇವತ್ತು ಬರಬೇಡಿ, ನಾಳೆ ಬನ್ನಿ ಅಂತ ಹೇಳಿದೆ. ಯಾಕಂದರೆ ಅವ್ರ ಅಮ್ಮ ಮನೆಯೂ ಯಶವಂತಪುರನಲ್ಲಿದೆ, ಆರಾಮಾಗಿ ಅಲ್ಲಿ ಸ್ಟೇ ಮಾಡ್ಕೊಂಡು ನಾಳೆ ಬರ್ಬೋದು. ಹಾಗಾಗಿನೇ ಆಯಿತು ಅಂತ ಹೇಳಿದೆ. ಆಮೇಲೆ ಇವಾಗ ಇಷ್ಟೇ ನೋಡಿ, ನಮ್ಮ ಇಶಾನಿನೂ ಮಲ್ಕೊಂಡಿದ್ದಾಳೆ. ನಾನು ಇವಾಗ ಬಿಸಿ ಬಿಸಿ ಅನ್ನ ಸಾಂಬಾರು ಊಟ ಮಾಡಿದೆ. ತುಂಬ ಚಳಿ ಇದೆ. ನೆನ್ನೆದೆ ಬಸ್ಸಾರು, ನಾನು ಎಲೆಕೋಸು ಬಸ್ಸಾರು ಬಿಸಿ ಮಾಡಿಟ್ಟಿದ್ದೆ, ಕುದಿಸಿಟ್ಟಿದ್ದೆ, ಮತ್ತೆ ಒಂದು ಸಾರಿ ಬಿಸಿ ಮಾಡಿದೆ. ಬಿಸಿ ಬಿಸಿ ಅನ್ನ ಕುಕ್ಕರ್ ತೆಗೆದನ ಹಬೆ ಬರ್ತಾಯಿತ್ತು. ತಟ್ಟೆ ಬಡಿಸ್ಕೊಂಡು ಊಟ ಮಾಡಿ ಉಪ್ಪಿನಕಾಯಿ ಚಟ್ನಿ ಪುಡಿ ತುಪ್ಪ ಅನ್ನ ಸಾರು ಹಾಕ್ಕೊಂಡು ತಿಂದು ಇವಾಗ ಕೂತ್ಕೊಂಡಿದ್ದೀನಿ. ಆದರೆ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಸ್ವೀಟ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಕಾಯಿ ಹೋಗ್ಬಿಟ್ಟು ಏನಾದರೂ ಮೈಸೂರು ಪಾಕು, ಏನಾದರೂ ರಸಗುಲ್ಲ ರಸಮಲಾಯಿ ತರಿಸೋಣ ಅಂದ್ಕೊಂಡಿದ್ದೆ. ಅವರು ಮತ್ತೆ ಬಂದ ಮೇಲೆ ತರಿಸ್ಬೇಕು, ಬಂದ ಮೇಲೆ ಟೆಂಪಲ್ ಕೂಡ ಹೋಗಿ ಬರಬೇಕು. ಸಿಕ್ಕಾಪಟ್ಟೆ ಗಾಳಿ ಕೂಡ ಬರ್ತಾ ಇದೆ. ಅದಕ್ಕೋಸ್ಕರನೇ ನಾನಿವಾಗ ಇಲ್ಲಿ ಕುತ್ಕೊಂಡಿದ್ದೀನಿ ಸುಮ್ಮನೆ. ಸಾಯಂಕಾಲಕ್ಕೆ ಮತ್ತೆ ದೇವ್ರಿಗೆ ದೀಪ ಮಂಗಳಾರತಿ ಮಾಡಬೇಕು. ಆಮೇಲೆ ಮತ್ತೆ ನಾಳೆಗೆ ಇನ್ನು ಸ್ವಲ್ಪ ಹೂ ತರಿಸ್ತೀನಿ, ನಾಳೆನೂ ಸ್ವಲ್ಪ ಹೂ ಇಡ್ತೀನಿ. ಅಮಾವಾಸ್ಯೆಗೂ ಒಂದಿಷ್ಟು ಹೂಗಳನ್ನ ತಂದು ಹೂ ಇಡಬೇಕು, ಪೂಜೆ ಮಾಡಬೇಕು ಮಂಗಳವಾರ ದಿವಸ. ನಾಳೆನೂ ಇವತ್ತು ಮಲ್ಲಿಗೆ ಹೂವು ಸ್ವಲ್ಪನೇ ಇತ್ತು, ಅದರಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟು ಮಾಡಿದೆ. ನಿಮಗೆ ತೋರಿಸಿದಲ್ಲ, ಮಲ್ಲಿಗೆ ಹೂವು ಸ್ವಲ್ಪ ಇತ್ತು. ನಂಗೆ ಸ್ವಲ್ಪ ಜಾಸ್ತಿ ಹೂವು ಇರಬೇಕು, ದೇವ್ರ ವಿಗ್ರಹಗಳು ತೊಳೆದಾಗ ಜಾಸ್ತಿ ಹೂವು ಇದ್ದರೆ. ಇನ್ನೂ ದೇವಸ್ಥಾನಕ್ಕೆ ಇವತ್ತು ಹೋಗಿ ಬರೋಣ ಅಂದ್ಕೊಂಡಿದ್ದೆ. ಬಂಡಿ ಮಹಾಕಾಳಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ರೆ ನಮ್ಮ ಮನೆಯವ್ರು ಇವಾಗ ಈ ಥರ ಇವತ್ತಿಲ್ಲ, ನಾನು ಒಬ್ಬಳೇ ಹೋಗೋಣ ಅಂದರೆ ಬೇಜಾರಾಗುತ್ತೆ. ಹೋಗ್ತಾ ಇದ್ದೆ, ಇವಾಗ ಏನೋ ಇವಳಿಗೊಂದು ಹುಷಾರಿಲ್ಲ, ಇವಳನ್ನ ಬಿಟ್ಟು ಹೋಗೋಕ್ಕೆ ಬೇಜಾರು. ಆಮೇಲೆ ಮಳೆ ಒಂದು ಯಾವಾಗ ಬರುತ್ತೆ ಗೊತ್ತಿಲ್ಲ. ಆಟೋನಲ್ಲಿ ಹೋಗ್ಬೋದು, ದೂರ ಆಗುತ್ತೆ, ತುಂಬಾ ದೂರ ಆಗುತ್ತೆ. ಆಟೋನಲ್ಲಿ ಹೋಗಿ ಬರ್ಬೋದು, ಜೊತೆನಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವರಿದ್ದರೆ ಏನಾದರೂ ಜೊತೆಯಲ್ಲಿ ಅದು ಇದು ತಿಂದ್ಕೊಂಡು ಏನಾದರೂ ಚಾಟ್ಸು ಏನಾದರೂ ಸ್ನ್ಯಾಕ್ಸು ಕಾಫಿನೋ ಟೀನೋ ಕುಡ್ಕೊಂಡು ಬರ್ಬೋದು ಹೊರಗಡೆ ಅಂದ್ಬಿಟ್ಟು. ಮತ್ತು ಫ್ರೆಂಡ್ಸ್ನೂ ಯಾರಿಲ್ಲ, ಮತ್ತು ಇವ್ರೂ ಯಾರಿಲ್ಲ, ನಾನೊಬ್ಬಳೇ ಹೆಂಗಪ್ಪ ಹೋಗೋದು, ಇದು ಚಳಿ ಮಳೆ ವೆದರು ಸರಿ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ. ನೋಡೋಣ, ಅವರು ಬಂದರೆ ಇವತ್ತು ಬಂದರೆ ಬೇಗ ಬಂದರೆ ಹೋಗ್ಬೋದು. ಬೇಗ ಅಂತೂ ಬರಲ್ಲ, ಇಷ್ಟೊತ್ತಿಗೆ ಹೋಗಿದ್ದಾರೆ ಯಶವಂತಪುರ ಅಂದರೆ ನಾಳೆ ಬೆಳಗ್ಗೆನೇ ಬರ್ತಾರೇನೋ ಗೊತ್ತಿಲ್ಲ, ಯಾವಾಗಾಗುತ್ತೋ ಏನೋ ದೇವ್ರಿಗೆ ಗೊತ್ತು. ಹೋಗ್ಬೇಕಂತ ತುಂಬ ನನಗೆ ಟೆನ್ಷನ್ ಆಗ್ತಾಯಿದೆ. ಬಂಡಿ ಮಹಾಕಾಳಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕು ಅಂತ. ಹೋಗಲೇಬೇಕ್ರಿ. ಒಂದೊಂದು ಸಾರಿ ನನಗೆ ತುಂಬ ಏನೇನೋ ಆಗೋ ಕೆಲಸಗಳಾಗಲ್ಲ, ತುಂಬ ಇರಿಟೇಷನ್ಸ್ ಆಗ್ತಾ ಇರುತ್ತೆ. ಹಾಗಾಗಿನೇ ಎಲ್ಲ ಸಮಸ್ಯೆಗಳಿಗೂ ಒಂದೇ ಪರಿಹಾರ ಅಂದರೆ ದೇವ್ರಿಗೆ ಹೋಗಿ ಕೈ ಮುಗಿಯೋದು, ದೇವ್ರನ್ನ ನೆನೆಸ್ಕೊಳ್ಳೋದು, ಅಷ್ಟೇ ನನಗೆ ಗೊತ್ತಿರೋದು. ಅದಕ್ಕೆ ಬಂಡಿ ಮಹಾಕಾಳಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ. ಇಷ್ಟೇ ನೋಡಿ, ಆಯಿತಾ? ಇವತ್ತಿನ ವ್ಲಾಗ್ ಇದಾಗಿತ್ತು. ಖಂಡಿತವಾಗ್ಲೂ ನಿಮಗೆಲ್ಲ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವಾಚ್ ಮಾಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಇರಲಿ. ನಮ್ಮ ಬೆಂಗಳೂರಿನ ವೆದರ್ ಪ್ರೆಸೆಂಟ್ ಇವಾಗ ಮಳೆ ಮೋಡ ತಂಪಾದ ವಾತಾವರಣ ಇದೆ. ಹೆಂಗಿದೆ ಅಂದರೆ ಫ್ರಿಜ್ಜಲ್ಲಿ ಕೂತ್ಕೊಂಡಿದ್ದೀವೇನೋ ಅನ್ನೋ ಥರ ಇದೆ. ರೂಮ್ ಹೀಟ್ರ್ ಆದಷ್ಟು ಬೇಗ ನಾನು ತರಿಸ್ಬೇಕು, ಇಲ್ಲಾಂದರೆ ನಮ್ಮ ಇಶಾನಿಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ನನಗೂ ಮತ್ತು ಹೆಲ್ತ್ ಕೋಲ್ಡ್ ಗಿಲ್ಡ್ ಆದರೆ ಒಂದು ವಾರ 10 ದಿವಸಕ್ಕೆ ಮತ್ತೆ ನಾನು ನನ್ನ ಟೈಮ್ ಟೇಬಲ್, ನಂದು ಜಾಬೋ ಏನೋ, ನಂದು ಒಂದು ಬೂಟಿಗೆ ಕೆಲಸನೋ, ಅದಕ್ಕೆ ನಾನು ಬೆಳಗ್ಗೆ 9 AM to 9 PM ನಾನು ಹಾರ್ಡ್ ವರ್ಕ್ ಮಾಡಬೇಕು. ಸೊ ಇಷ್ಟೆಲ್ಲ ಕಥೆಗಳಿದೆ. ಸೊ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು.